Hey guys, welcome back to my channel Tanish Vlogs. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ಬಂದು ಸನ್ರೈಸ್ ವ್ಯೂ ಆಗಿರುತ್ತೆ. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಿದ್ದೀವಿ, ಎಷ್ಟು ಗಂಟೆಗೆ ಎದ್ದೇಳಿದ್ವಿ, ಆಮೇಲೆ ಎಕ್ಸೆಟ್ರಾ ಎಲ್ಲ ಡೀಟೇಲ್ಸು ಒಂದು ಗೊತ್ತಾಗುತ್ತೆ. ಸೊ ಇವಾಗ ನಾವು ಕೇರ್ಪುರಮಿಂದ ನಾವು ಹೋಗ್ತಿರೋದು ಮಾರ್ಕಾಂಡ ಹಿಲ್ಸ್ಗೆ. ಸೊ ಈ ಲೊಕೇಶನ್ನ ನಿಮ್ಗೆ ಬೇಕು ಅಂದರೆ ಲೊಕೇಶನಲ್ಲಿ ಹಾಕ್ತೀನಿ, ಇಲ್ಲಾಂದರೆ ನಿಮಗೆ ಇವಾಗೇ ಹೇಳ್ತೀನಿ. ಸೊ ಲೊಕೇಶನ್ ಬಂದು ಕೋಲಾರ, ಅಂದರೆ ಮೇಯ್ನ್ ಕೋಲಾರ ಅಲ್ಲ, ಕೋಲಾರ ಮತ್ತು ಮಾಲೂರು ರೋಡಲ್ಲಿ ಹೋಗಬೇಕು. ಸೊ ಅಲ್ಲಿ ಒಕ್ಕಲಕೇರಿ ಅಂತ ಗ್ರಾಮ ಬರುತ್ತೆ, ಅಲ್ಲಿ ಇದು ಸಿಗುತ್ತೆ. ಈ ಪ್ಲೇಸ್ಗೆ ಹೋಗೋಕ್ಕೆ ನಾವು ಬೆಳಗ್ಗೆ 3 o'clockಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು 3:30 ಅನ್ನಂಗೆ ಮನೆ ಬಿಟ್ಟಿದ್ದು. ಸೊ ಅಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ್ಯಕ್ಚುಲಿ 5 o'clock ಆಗಿತ್ತು. ಸೊ ನೋಡೋಕೆ ಹೋದರೆ 2 hour ಜರ್ನಿ ಆಗುತ್ತೆ. ಸೊ ಕೇರ್ಪುರಮಿಂದ 2 hour ಜರ್ನಿ. ಇನ್ನು ಬೇರೆ ಕಡೆಯಿಂದ ಬರಬೇಕು ಅಂದರೆ ನೀವು ಮ್ಯಾಪ್ ಹಾಕ್ಕೊಂಡೆ ಆರಾಮಾಗಿ ಬರ್ಬೋದು. ಮತ್ತು ನೀವು ನೀಟ್ ರೂಟ್ನ ಸೆಲೆಕ್ಟ್ ಮಾಡಿ. ನಾವು ಹೋಗಿದ್ದು ಫುಲ್ಲು ಅಡ್ಡ ದಿಡ್ಡ ಎಲ್ಲ ಇತ್ತು. ನಾವು ಹಳ್ಳಿ ಒಳಗಡೆ ಎಲ್ಲ ಹೋಗಿ ಮತ್ತೆ ಅಲ್ಲಿ ಸೇರಿದ್ದು. ಆ್ಯಂಡ್ ಹೈವೇ ಅಂತೂ ಇದ್ದೇ ಇರುತ್ತೆ. ನಾವು ಹೈವೇ ಮೇಲೆ ಹೋಗಲಿಲ್ಲ, ಯಾಕಂದರೆ ನಾವು ತ್ರಿಬಲ್ ರೈಡಿಂಗ್ ಹೋಗಿದ್ವಿ. ಸೊ ಆ್ಯಂಡ್ ನಾವು ಬೆಟ್ಟದ ಮೇಲೆ ಬಂದಾಗ ಏನು ಅಷ್ಟೊಂದು ನಂದಿ ಬೆಟ್ಟ ಥರ ಏನು ಜಿಗ್ಸಾಗ್ ಥರ ಏನು ರೋಡ್ ಇಲ್ಲ. ಸೊ ಆರಾಮಾಗೆ ಬರ್ಬೋದು. ಏನೋ ಒಂದು ಕಡೆ ತುಂಬ ಲ್ಯಾಗ್ ಇದೆ. ಸೊ ಅಲ್ಲಿ ಹುಷಾರಾಗಿ ಬೈಕಲ್ಲಿ ಬರೋರು ಸ್ವಲ್ಪ ಹುಷಾರಾಗಿ ಬನ್ನಿ. ಆ್ಯಂಡ್ ಟ್ರೆಕ್ಕಿಂಗೂ ಮಾಡ್ಬೋದು, ಯಾಕಂದರೆ ಅಲ್ಲಿ ಎಷ್ಟೊಂದು ಜನ ಟ್ರೆಕ್ಕಿಂಗ್ ಮಾಡೇ ಬಂದಿದ್ದಾರೆ ಅಂತ ಮ್ಯಾಪಲ್ಲಿ ಅದು ಡಿಸ್ಕ್ರಿಪ್ಷನ್ ಕೊಡ್ತಾರಲ್ಲ, ಆ ಥರ ಹೇಳಿದರು. ಸೊ ನೀವು ಬರ್ಬೋದು, ಯಾಕಂದರೆ ಒಳ್ಳೆ ಪ್ಲೇಸ್ ಇದೆ. ಸೊ ನೀವು ಆ ಕಡೆ ಹೋಗೋರಾದರೆ ಸುಮ್ಮನೆ ನೋಡ್ಕೊಂಬರ್ಬೋದು. ಆಮೇಲೆ ಟೆಂಪಲ್ಲು 10 o'clockಗೆ ಓಪನ್ ಆಗುತ್ತೆ. ನಾವು ಹೋದಾಗ ಏನು ಟೆಂಪಲ್ ಏನು ಓಪನ್ ಆಗಿಲ್ಲ. ಆ್ಯಂಡ್ ನೀವು ನೋಡ್ಬೋದು, ಇವಾಗ ನಾವು 5 o'clockಗೆ ರೀಚ್ ಆಗಿದ್ವಲ್ಲ. ಆಮೇಲೆ ಅಲ್ಲಿ ಬಂದಾಗ ಒಂದು ಗ್ರೂಪ್ ಏನೋ ಬಂದಿದ್ದು, ನೆಕ್ಸ್ಟ್ ಗ್ರೂಪೇ ನಾವು 3 ಜನ ಇದ್ದಿದ್ದು. ಸೊ ಅವರು ಒಂಥರ ಕಲೀಗ್ಸೋ ಫ್ರೆಂಡ್ಸೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಅಡುಗೆ ಎಲ್ಲ ಮಾಡ್ಕೊಂಡೆಲ್ಲ ತಂದಿದ್ರು. ಮ್ಯಾಗಿ, ಪನ್ನೀರು, ಚಿಕನ್ ತಂದಿರಲಿಲ್ಲ, ಯಾಕಂದ್ರೆ ದೇವಸ್ಥಾನ ಇರೋದ್ರಿಂದ ಚಿಕನ್ ತಂದಿರಲಿಲ್ಲ. ಸೊ ಅವರು ಮಾಡ್ಕೊಂಡು ತಿಂದು, ಅವರು ಎಂಜಾಯ್ ಮಾಡ್ಕೊಂಡು, ಆಮೇಲೆ ನಮ್ಮ ಜೊತೆನೂ ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ಎಂಜಾಯ್ ಮಾಡಿದ್ರು. ಇವಾಗ 5:51 ಏನೋ ಆಗಿದೆ. ಸನ್ರೈಸ್ ಅಂತ ಮ್ಯಾಪಲ್ಲಿ ತೋರಿಸ್ತಿತ್ತು. ಸೊ ಆಮೇಲೆ ಇವಾಗ ನಾನು ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ, ನೀವು ನೋಡ್ಕೊಬೋದು. ಸೊ ವಾಚ್ ಇಟ್ ನಾವ್. ಸೊ ನೋಡಿದ್ರಲ್ಲ ಸನ್ರೈಸ್ ವ್ಯೂನ. ಬಟ್ ದ ವಿಡಿಯೋ ವಾಸ್ ಶೇಕಿಂಗ್ ಬಿಕಾಸ್ ಐ ವಾಸ್ ಹೋಲ್ಡಿಂಗ್ ದ ಫೋನ್. ಯಾಕಂದರೆ ಇದು ಪ್ಲ್ಯಾನಿಂಗ್ ಇರಲಿಲ್ಲ. ಸೊ ನಾನು ಅದು ಸ್ಟ್ಯಾಂಡ್ ಬರುತ್ತಲ್ಲ, ಅದನ್ನು ತೊಗೊಂಡೋಗಲಿಲ್ಲ. ಇಲ್ಲ ಅದು ತೊಗೊಂಡೋಗಿದ್ದಿದ್ರೆ ಚೆನ್ನಾಗೇ ಬರ್ತಿತ್ತು ಅಂದ್ಕೊತೀನಿ. ಬಟ್ ಇನ್ ದ ನೇಕೆಡ್ ಐಸಲ್ಲಿ ನಾವು ನೋಡಿದಾಗ ಇಟ್ ವಾಸ್ ಸೋ ಸೂಪರ್ ಆ್ಯಂಡ್ ಇಟ್ ವಾಸ್ ರಿಫ್ರೆಶಿಂಗ್ ಆಲ್ಸೋ. ಸೊ ನೀವು ಹೋಗಿ ಇದೇ ಬೆಟ್ಟ ಅಂತ ಅಲ್ಲ, ಎಲ್ಲ ಬೆಟ್ಟನೂ ಅದೇ ಸನ್ರೈಸ್ ವ್ಯೂ ಬರುತ್ತೆ. ಸೊ ಅದೊಂಥರ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಂಗೆ ನೋಡ್ತಿದ್ದೀರಾ, ವ್ಯೂಸ್ ಬರ್ತಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸೊ ಇದು ನನ್ನ ಚಿಕ್ಕ ರಿಕ್ವೆಸ್ಟ್ ಅಂದ್ಕೊಂಡು ಇದು ನನ್ನ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನನಗೆ ನಿಮ್ಗೇನಾದರೂ ಕಂಟೆಂಟ್ ಐಡಿಯಾಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತೇನಾದರೂ ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಹತ್ರ ಇನ್ನೂ ಹೊಸ ಕಂಟೆಂಟ್ ಐಡಿಯಾಸ್ ಇದ್ದರೆ
ಶೇರ್ ಮಾಡ್ಕೊಳ್ಳಿ. ಸೊ ನಾನು ಒಳ್ಳೆ ಕಂಟೆಂಟ್ನ ಪ್ರಯತ್ನ ಮಾಡಿ ಮಾಡ್ತೀನಿ. ಸೊ ಶೇರ್ ಮಾಡ್ಕೊಳಂಗಿದ್ರೆ ಶೇರ್ ಮಾಡ್ಕೊಬೋದು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ಬಂದು ಶೇರಿಂಗೇ ಆಗಿರುತ್ತೆ ವೀಡಿಯೋಸ್, ಬಿಕಾಸ್ ಇದು ಒಂದು ಲೊಕೇಶನ್ ಆಗಿರುತ್ತೆ. ಸೊ ಎಲ್ಲರೂ ಹೋಗ್ಬೋದು, ಯಾರೂ ಹೋಗಬೇಕು ಅನ್ನೋ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನು ಯಾವುದೋ ಎಂಟ್ರಿ ಫೀಸು ಇಲ್ಲ, ಇದು ಇಲ್ಲ. ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಒನ್ ಡೇ like a picnic with a family or a friends or a colleagues. ವೀಡಿಯೋಸ್ ಯಾಕೆ ಲೇಟಾಗಿ ಬರುತ್ತೆ ಅನ್ಕೊಬೋದು, ಯಾಕಂದರೆ ನಾನು ಜಾಬ್ಗೆ ಓದ್ತಿದ್ದೀನಲ್ವ. ಸೊ ಎಲ್ಲ ಲೇಟಾಗೇ ಆಗ್ತಿದೆ, ಬಿಕಾಸ್ ನಾನು ಫ್ರೀ ಅಂತೂ ಇಲ್ಲ. ಸೊ ನಾನು ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ನಮಗೆ ಇನ್ನೂ ಚೆನ್ನಾಗಿ ಬೇಕು ಅನ್ನೋದನ್ನು ಮತ್ತೆ ಎಡಿಟ್ ಮಾಡಿ ನಿಮಗೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೊಂದು ಲೇಟ್ ಆಗ್ತಿದೆ. ಆ್ಯಂಡ್ ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೊಂದು ಮಾತು ಹೇಳ್ತೀನಿ ನಿಮಗೆ. ಆಮೇಲೆ ಈ ವಿಡಿಯೋದಲ್ಲಿ ತುಂಬ ಮಾತಾಡಿಬಿಟ್ಟೆ. ಸೊ ಹಿಂದಿನ ಎಷ್ಟೊಂದು ವೀಡಿಯೋದಲ್ಲಿ ನಾನು ಅಷ್ಟಕ್ಕಷ್ಟೇ ಮಾತಾಡಿರೋದು, ಬಿಕಾಸ್ ನನಗೆ ಯಾರ ಜೊತೆನೂ ಅಷ್ಟೊಂದು ಮಿಂಗಲ್ ಆಗೋಲ್ಲ. ನನಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅಂದಮೇಲೆ ನಾನು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಫ್ಲ್ಯಾಶ್ ಲೈಟ್ ಆಫ್ ಮಾಡು. ಸರಿ ಬಾ. ಹಂಗೆ ಆನ್ ದ ವೇ ಬರ್ತಾ ಇರಬೇಕಾದ್ರೆ ಮಾವಿನ ತೋಪು ಸಿಕ್ತು. ಸೊ ಅಲ್ಲಿ ಎಲ್ಲರೂ ಏನು ಈ ಥರ ಫೆನ್ಸಿಂಗ್ ಏನೋ ಹಾಕಿರಲ್ಲ, ಹಳ್ಳಿ ಅಲ್ವಾ. ಸೊ ಹಂಗೆ ಒಳಗಡೆ ಹೋದ್ವಿ. ಮುಂದೆನೇ ಎಲ್ಲ ಮಾವಿನಕಾಯಿ ಕಾಣಿಸಿತ್ತು. ಸೊ ಕಿತ್ಕೊಳ್ಳೋಣ ಅಂತ ನಾನು ನನ್ನ ತಮ್ಮ ಮತ್ತೆ ಹೋದ್ವಿ. ಆ್ಯಕ್ಚುಲಿ ಇದು ಪ್ಲ್ಯಾನ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಸೊ ನಮ್ಮ ಮಾವ ಹೇಳಿದ್ರು, ವೀಡಿಯೋ ಮಾಡು, ಒಂದು ವೀಡಿಯೋ ಆಗುತ್ತೆ, ಸೊ ನಿನಗೂ ಇನ್ನೊಂದು ಕಂಟೆಂಟ್ ಸಿಗುತ್ತೆ ಅಂತ. ಸೊ ಐ ಆಮ್ ಗ್ರೇಟ್ಫುಲ್ ಟು ಹಿಮ್ ಆಲ್ಸೋ ಫಾರ್ ಮೇಕಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಮಾವ ಫಾರ್ ದಿಸ್ ವಿಡಿಯೋ ಅಂತ ಹೇಳ್ತಾ ಮುಂದಕ್ಕೆ. ಇದು ಯಾಕೋ ಚೆನ್ನಾಗೇ ಐತಿ. ಚೆನ್ನಾಗೇ ಐತಿ. ಚೆನ್ನಾಗಿಲ್ವ ಗೈಸ್? ಚೆನ್ನಾಗಿಲ್ವ ಗೈಸ್ ಇದು? ಇಲ್ಲೇ ಎಲ್ಲೋ ಕಲರ್ ಆಗೈತೆ ಅಲ್ಲ. ಆ ಕೆಳಗಡೆಗೇನು ಆಗಲ್ಲ, ಈ ಕೆಳಗಡೆನೇ ಹಾಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮರಿಬೇಡಿ. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.